ಇರೋದ್ರಿಂದ ಅವ್ರ ಬಗ್ಗೆ ನನಗೆ ಗೊತ್ತಿತ್ತು. ಅದಕ್ಕೆ ಇದು ಸ್ಟಾರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಂಟಿನ್ಯೂ ಮಾಡ್ಕೊಂಡು ಕತೆ ಎಲ್ಲ ಮುಗಿದಿದೆ. ಇವಾಗ ರಿಲೀಜಿಗೆ ಮಾತ್ರ ರೆಡಿ ಇದೆ. ಮುಂದೆ ಅದ್ರ ಬಗ್ಗೆ ಎಲ್ಲ ಅವ್ರು ಹೇಳ್ತಾರೆ. ಈ ಕತೆ ಇವಾಗ ಬೇಕಿಂತ ಒಂದು ಕತೆ ಇಲ್ಲ, ಸೊ ಅದಕ್ಕೆ ನಾವು ಇಂಟ್ರೆಸ್ಟ್ ಕೊಟ್ಟು ಇದಕ್ಕೆ ಮುಂದೆ ಬಂದಿದ್ದೀವಿ ಅಷ್ಟೇ. ನಿರ್ಮಾಪಕರಾಗಿ ಜವಾಬ್ದಾರಿ ಎಕ್ಸ್ಪೀರಿಯನ್ಸು ಏನೆಲ್ಲ ನಾವು ತಪ್ಪು ಮಾಡ್ತೀವಿ, ಏನೆಲ್ಲ ಇಲ್ಲ, ಚೆನ್ನಾಗಿತ್ತು. ಮಾಡಿದ ಜವಾಬ್ದಾರಿಗಳ ಬಗ್ಗೆ ಮಾತಾಡ್ತಿದ್ರಿ. ದೊಡ್ಡ ಜವಾಬ್ದಾರಿ, ಇಂಟ್ರೆಸ್ಟಿಂಗ್ ಆಗಿತ್ತು. ಏನೆಲ್ಲ ತಪ್ಪು ಮಾಡಿದ್ದೀವಿ, ಯಾವುದೆಲ್ಲ ಹೆಂಗೆ ಕರೆಕ್ಷನ್ ಮಾಡ್ಕೊಳ್ಬೇಕು. ಇವನ್ ನಾಟಕನಾಗಿನ್ನೂ ಇದೇ ಥರನೇ ಟಫಸ್ಟ್ ಇತ್ತು. ಎಲ್ಲ ನಮ್ಮ ಡೈರೆಕ್ಟರು ಮಂಜು ಕವಿ ಎಲ್ಲ ಸಪೋರ್ಟು ನಮ್ಗೆ ಕೊಟ್ಟಿದ್ದಾರೆ. ಒಂದು ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳೋದು ಅಂದ್ರೆ, ದುಡ್ಡು ಖರ್ಚು ಮಾಡಿ ಸಿನಿಮಾ ಮಾಡೋದು ಕಷ್ಟನಾ ಅಥವಾ ನಿರ್ದೇಶಕರು ಹೇಳುವಂತಹ ಪಾತ್ರವನ್ನ ಆ ಸೀನನ್ನ ಅಭಿನಯಿಸೋದು ಜಾಸ್ತಿ ಕಷ್ಟನಾ ನಿಮಗೆ? ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಎರಡು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಒಂದು ಆ್ಯಕ್ಟಿಂಗಲ್ಲಿ ಇರುತ್ತೆ, ಮತ್ತು ರೆಸ್ಪಾನ್ಸಿಬಿಲಿಟಿ. ಧನ್ಯವಾದಗಳು. ಹಾಗೆ ನಮ್ಮ ಸ್ನೇಹಿತರು ಇದು ಮನಸ್ಸು ಬಂದಿದ್ದಾರೆ, ಯಾಕೆಂದರೆ ನನ್ನ ಎಲ್ಲ ಒಂದು ಬೆಳವಣಿಗೆಗೆ ಅವರು ಕೂಡ ಒಂದು ಮೂಲ ಕಾರಣ ಅಂತ ಈ ಮಾಧ್ಯಮದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ನಿತೀಶ್ ವಿನಯರಾಜ್ ಅವರು ಅದ್ಭುತವಾಗಿ ಇದರಲ್ಲಿ ಒಂದು ಅಭಿನಯಿಸಿದ್ದಾರೆ. ಹಾಗೆ ವೇದಿಕೆಗೆ ನಮ್ಮನ್ನು ಆಶೀರ್ವದಿಸೋಕ್ಕೆ ಬಂದಿರತಕ್ಕಂಥ ನನ್ನ ಗುರುಗಳಾದ ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ರವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಯಾಕೆಂದರೆ ನಾನು ಏನೇ ಒಂದು ಪ್ರಾಜೆಕ್ಟ್ ಮಾಡಲಿ, ಯಾವುದೇ ಮಾಡಲಿ, ಅವ್ರಿಗೆ ಫಸ್ಟ್ ಅವ್ರು ಎಂಥ ಬ್ಯುಸಿ ಇದ್ದರೂ ಕೂಡ ನನ್ನ ಒಂದು ಪ್ರಾಜೆಕ್ಟ್ನ ವೀಕ್ಷಿಸಿ ಅದರಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನ ಹೇಳಿ ತಿದ್ದಿದ್ದಾರೆ. ಗುರುಗಳೇ ತುಂಬ ಹೃದಯದ ಧನ್ಯವಾದಗಳು. ಯಾವತ್ತಿಗೂ ನಿಮಗೆ ಚಿರಋಣಿ ಆಗಿರ್ತೀನಿ. ಯಾಕೆಂದರೆ ಇಂಥ ಪ್ರೋಗ್ರಾಮಿಗೆ ಬಂದವರು ಶುಭ ಹಾರೈಸಿದೆ ನಮಗೊಂದು ದೊಡ್ಡ ಖುಷಿ. ಮಿಸ್ ಗೈಡ್ ಚಿತ್ರದಲ್ಲಿ ನಿತೀಶ್ ವಿನಯರಾಜ್ ಮತ್ತು ಸುಬ್ಬು ಅವರು ಅಭಿನಯಿಸಿದ್ದಾರೆ. ಸೊ ಈ ಚಿತ್ರದಲ್ಲಿ ಬಂಡವಾಳ ಹೂಡಿರೋದು ನಮ್ಮ ನಾಗರಾಜ್ ಸರ್ ಮತ್ತು ಸುಬ್ಬು ಸರ್. ಸೊ ಚಿತ್ರದಲ್ಲಿ ಮಿಸ್ ಗೈಡ್ ಅಂದರೆ ನಾವು ಯಾವುದೇ ಒಂದು ಸತ್ಯನ ತಿಳ್ಕೊಳ್ಳದೆ ನಾವು ಒಂದು ಡಿಸಿಷನ್ ತಗೊಂಡ್ಬಿಡ್ತೀವಿ ಸಡನ್ಲಿ. ಸೊ ಅದನ್ನ ಯಾವ ರೀತಿ ಈಗ ಸಡನ್ಲಿ ನಾವು ಯಾವುದೋ ಒಂದು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ತಪ್ಪು ಹೇಳಿದಾಗ ನಾವು ಅದನ್ನ ಒಂದು ಪ್ರಾಮಾಣಿಕವಾಗಿ ಪರೀಕ್ಷೆ ಮಾಡಿ ಅದನ್ನ ಡಿಸೈಡ್ ಮಾಡ್ಬೇಕನ್ನೋದು ಮಿಸ್ ಗೈಡ್ನ ಒಂದು ಸಾರಾಂಶ. ಸೊ ಸಡನ್ಲಿ ಏನೋ ಒಂದು ನಾವು ಡಿಸೈಡ್, ಇವಾಗ ಯಾರೋ ಒಬ್ರು ಆ ವ್ಯಕ್ತಿ ಸರಿ ಇಲ್ಲ ಅಂತ ಹೇಳಿದ ತಕ್ಷಣ ನಾವು ಸರಿ ಇಲ್ಲ ಅಂತ ಹೇಳಿ ಸಡನ್ಲಿ ಏನೋ ಒಂದು ನಾವು ಡಿಸೈಡ್ ಮಾಡ್ಕೊಂಡ್ಬಿಟ್ರೆ ಆ ಸಾವು ನೋವುಗಳಿಗೆ ಕೂಡ ಕಾರಣ ಆಗಂತದ್ದೇ ಈ ಮಿಸ್ ಗೈಡ್ ಚಿತ್ರದ ಒಂದು ಸಾರಾಂಶ. ಹಾಗೆ ಇದರಲ್ಲಿ 4 ಸಾಂಗ್ಗಳಿದೆ. ಸೊ ನನಗೆ ಇದರಲ್ಲಿ ವಿಶೇಷವಾಗಿ ಏನಂದ್ರೆ ನನ್ನ ಒಂದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ನಮ್ಮ ಗುರು ಕಿರಣ್ ಸರ್ ಒಂದು ಸಾಂಗ್ ಆಡಿದ್ದಾರೆ, ತಾಯಿ ಸೆಂಟಿಮೆಂಟ್ ಸಾಂಗು. ಸೊ ಮುಂದಿನ ಪ್ರೆಸ್ ಮೀಟ್ ಅಲ್ಲಿ ತಮಗೆ ಪ್ರಸ್ತಾಪ ಮಾಡ್ತೀನಿ. ಆ ಹಾಡು ತುಂಬಾ ಚೆನ್ನಾಗಿದೆ. ಹಾಗೆ ಒಂದು ಡುವೆಟ್ ಸಾಂಗು ನಮ್ಮ ಅನುರಾಧ ಭಟ್ ಮ್ಯಾಮ್ ಹಾಡಿದ್ದಾರೆ. ಹಾಗೆ ಚೇತನ್ ನಾಯಕ್ ಮತ್ತೆ ಮೇಘನ 4 ಸಾಂಗ್ಗಳಿದೆ. ಸೊ ಸಿನಿಮಾ ಚೆನ್ನಾಗಿದೆ ಸರ್, ತಾವೆಲ್ಲರೂ ಸಪೋರ್ಟ್ ಮಾಡಿ ನಮ್ಮನ್ನ ಆರೈಸಿ ಅಂತ ನಾನು ಕೇಳೋಕೆ ಇಷ್ಟಪಡ್ತೀನಿ. ಇಲ್ಲ ಸರ್, ಮಿಸ್ ಗೈಡ್ ನೋಡಿದ್ರೆ ಮಿಸ್ ಗೈಡ್ ಯಾರು ಮಾಡಿದ್ರು ಅಂತ ಗೊತ್ತಾಗುತ್ತೆ ಸರ್. ಸರ್ ಕಂಪ್ಲೀಟ್ ಮೈಸೂರು ಸರ್. ಇದು ಮೈಸೂರು, ಬೆಂಗಳೂರಲ್ಲಿ ಒಂದು ಶೆಡ್ಯೂಲ್ ಬೆಂಗಳೂರು ಮಾಡಿದ್ವಿ, ಒಂದು ಶೆಡ್ಯೂಲ್ ಮೈಸೂರು ಸರ್. 2 ಶೆಡ್ಯೂಲ್ ಅಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಹಾ ಸರ್. ಸರ್ ನಾವೊಂದು ಹಾಡು ನಾವು ಕೂರ್ಗಲ್ಲಿ ಶೂಟ್ ಮಾಡಿದ್ವಿ, ಇನ್ನೊಂದು 2 ಮಾಂಟೇಜಸ್, ಇನ್ನೊಂದು ಇಂಡೋರ್ ಶೂಟ್ ಮಾಡಿದ್ವಿ ಸರ್. ನೀವೇ ಆಕ್ಟಿಂಗ್ ಮಾಡಿದ್ದೀರಾ ಇದರಲ್ಲಿ? ಇಲ್ಲ ಇಲ್ಲ ಸರ್, ಇಲ್ಲ. ಅದು ಖಂಡಿತ ಸಿಗುತ್ತೆ ಸರ್, ಜನಗಳಿಗೆ ಒಂದು ಮೆಸೇಜ್ ಸಿಗುತ್ತೆ ಸರ್. ನೀವೊಂದು ಕತೆ ಕೇಳಿರ್ಬೋದು, ಹಾವು ಮುಂಗ್ಸಿದು. ಸೊ ಆ ಕತೆನ ನಾವು ಇದರಲ್ಲಿ ತೋರ್ಸಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಸರ್. ಒಂದು ತಾಯಿ ಮಗುನ್ ಬಿಟ್ಬಿಟ್ಟು ಆಚೆ ಹೋಗಿರ್ತಾಳೆ, ಆ ಮುಂಗ್ಸಿ ಮಗುನೇ ಕೊಂದ್ಬಿಡ್ತು ಅಂತೇಳಿ ಆ ಮುಂಗ್ಸಿನ ಸಡನ್ಲಿ ನೋಡಿದಲ್ಲೇ ಸಾಯಿಸ್ಬಿಡ್ತಾರೆ. ಸೊ ಆ ಕತೆನ ಇದರಲ್ಲಿ ನಾವು ತೋರಿಸಿದೀವಿ ಸರ್, ನೋಡಿದ್ರೆ ಗೊತ್ತಾಗುತ್ತೆ ಸರ್. ಸರ್ ಸಿನಿಮಾ ಕಂಪ್ಲೀಟ್ ಆಯ್ತು ಸರ್, ರಿಲೀಸಿಗೆ ರೆಡಿ ಇದೆ. ಸೊ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಒಂದು ಆಡಿಯೋ ರಿಲೀಸ್ ಮಾಡಿಕೊಂಡು ಸಿನಿಮಾ ಪ್ಲಾನ್ ಮಾಡ್ತೀವಿ ಸರ್. ಆ ಸೆನ್ಸರ್ ಇಲ್ಲ ಸರ್, ಸೆನ್ಸರ್ ಇಲ್ಲ, ಕಂಪ್ಲೀಟ್ ಆಗಿದೆ. ಸಿನಿಮಾ ಕಂಪ್ಲೀಟ್ ಆಗಿದೆ, ಸೆನ್ಸರಿಗೆ ಕಳಿಸಿದೀವಿ. ಹಾಗೆ ಚಿತ್ರದಲ್ಲಿ ನಮಗೆ ಸಾಹಸ ಮಾಸ್ ಮಾಧು ಸರ್ ಅಲ್ಲಿದ್ದಾರೆ, ದಯವಿಟ್ಟು ಬರಬೇಕು ಸರ್. ಮಾಸ್ ಮಾಧು ಸರ್ ವೇದಿಕೆ ಮೇಲೆ ಬರಬೇಕು, ಕ್ಷಮೆ ಇರಲಿ. ಕ್ಲೈಮ್ಯಾಕ್ಸ್ ಫೈಟು ಇನ್ನೊಂದು ನೆಕ್ಸ್ಟ್ ಮುಂದಿನ ತಿಂಗಳಲ್ಲಿ ರಿಲೀಸ್ಗೆ ಪ್ಲಾನ್ ಮಾಡ್ತಾ ಇದೀವಿ ಸರ್.
ತಂಡದಲ್ಲಿ ಬೇರೆ ಕಲಾವಿದರು ಯಾರಿದ್ದಾರೆ? ಮೇಡಮ್ ಎಲ್ಲ ರಂಗಭೂಮಿ ಕಲಾವಿದರನ್ನ ಇಟ್ಕೊಂಡು ಮಾಡಿದ್ದೀವಿ ಮೇಡಮ್, ಎಲ್ಲ ಹೊಸಬ್ರೆ ಮೇಡಮ್. ಆಮೇಲೆ ಜಗದೀಶ್ ಕೊಪ್ಪ ಸರ್ ಇದ್ದಾರೆ, ನಮ್ಮ ಪ್ರಾಣೇಶ್ ಅವರು ಒಂದು ಖಳನಾಯಕನಾಗಿ ಒಂದು ಅಭಿನಯಿಸಿದ್ದಾರೆ. ಟೀಸರ್ ನೋಡಿ ಎಲ್ಲರಿಗೂ ಖುಷಿಯಾಗಿದೆ ಅನಿಸುತ್ತೆ. ಥ್ಯಾಂಕ್ ಯು ಫಾರ್ ನಾಗೇಂದ್ರ ಪ್ರಸಾದ್ ಸರ್ ಬಂದಿದ್ದಕ್ಕೆ ತುಂಬ ನಾನು ಚಿರಋಣಿ ಆಗಿರ್ತೀನಿ. ಆ್ಯಂಡ್ ಮಿಸ್ಗೈಡ್ ಬಗ್ಗೆ ಮಾತಾಡಬೇಕು ಅಂದರೆ ಒಂದು ತುಂಬ ಒಳ್ಳೆ ಸ್ಟೋರಿ ಮೂಡಿರೋ ಸಿನಿಮಾ. ಮಂಜು ಸಾರು ನನ್ನ ಹತ್ರ ಬಂದ್ಬಿಟ್ಟು ಸ್ಟೋರಿ ಹೇಳಿದಾಗ ನಾನು ಹೆಂಗೆ ಮಾಡಬೇಕು ಏನೋ ಎತ್ತಾ ಅಂತ ಮಾತಾಡ್ತಿದ್ದೆ. ಸೊ ನನಗೂ ಓಕೆ ಒಳ್ಳೆ ಕ್ಯಾರೆಕ್ಟರ್ ಇದೆ ಮಾಡೋಣ ಅಂತೆಲ್ಲ ಕೂತ್ಕೊಂಡು ಮಾತಾಡಿ ಸೊ ಮಾಡಿದ್ವಿ. ಸೊ ಎಲ್ಲೂ ಅನೌನ್ಸ್ ಮಾಡ್ದೇನೆ ಎಷ್ಟು ದಿನ ಮೂವಿ ಮಾಡ್ಕೊಂಡು ಬಂದ್ವಿ. ಸೊ ಮೂವಿ ಕೊನೆ ಹಂತದಲ್ಲಿದೆ, ಚೆನ್ನಾಗಿ ಬಂದಿದೆ. ಎಲ್ಲರೂ ನೋಡಿ ನಮ್ಮನ್ನ ಆರೈಸಿ ಬಂದ್ಬಿಟ್ಟು ಥಿಯೇಟ್ರಿಗೆಲ್ಲ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅದೇ ಆ್ಯಕ್ಟಿಂಗ್ ಟ್ರೈನಿಂಗ್ ಏನೋ ಮಾಡಿದ್ದೀರಾ? ಆ್ಯಕ್ಟಿಂಗ್ ಟ್ರೈನಿಂಗ್ ಮಾಡಿದ್ದೀನಿ ನವರಸ ನಟನ ಅಕಾಡೆಮಿಲಿ. ಸೊ 6 months ಮಾಡಿದ್ದೀನಿ. ಮಾಲೂರು ಶ್ರೀನಿವಾಸ್. ದೊಡ್ಡವರಿಗೂ ನನ್ನ ನಮಸ್ಕಾರ. ಇದೆಲ್ಲ ಒಂದು ಪಬ್ಬಲ್ಲಿ ಅಂದರೆ ನಾಗರಾಜ್ ಸರ್ ಪಬ್ಬಲ್ಲೇ, ಪ್ರೊಡ್ಯೂಸರ್ ಪಬ್ಬಲ್ಲೇ ಒಂದು ಆಕ್ಷನ್ ಇದೆ. ನಿತೀಶ್ ವರ್ಮಡನ್ನು ಸುಬ್ಬು ಅವರು ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿ ಬಂದೈತೆ ಆಕ್ಷನು. ನಮ್ಮ ನಾಗೇಂದ್ರ ಪ್ರಸಾದ್ ನನಗೆ ಇಲ್ಲಿ ಬಂದಿದ್ದಕ್ಕೆ ತುಂಬ ನಮಸ್ಕಾರ. ನಮ್ಮ ಮಂಜುಕಾಯಿ ಅವರು 2ನೇ ಸಿನಿಮಾ, ಫಸ್ಟ್ ಸಿನಿಮಾದಲ್ಲಿ ಟೆಂಪರಲ್ಲಿ ಮಾಡಿದ್ದೀನಿ, ಇದು 2nd ಸಿನಿಮಾ ನನಗೆ ಅವ್ರ ಜೊತೆಲಿ. ತುಂಬ ಚೆನ್ನಾಗಿದೆ. ಅವ್ರ ಕಾನ್ಸೆಪ್ಟ್ ಹೇಳಿದವರು ತುಂಬ ಚೆನ್ನಾಗಿತ್ತು. ಸಿನಿಮಾ ತುಂಬ ಚೆನ್ನಾಗಿ ಬಂದೈತೆ ಅಂತ ಅನ್ಕೋತಾ ಇದ್ದೀನಿ. ಬಟ್ ಆಕ್ಷನ್ ಚೆನ್ನಾಗಿ ಬಂದೈತೆ. ಸಿಂಪಲಾಗಿ ಮಾಡೋಣ ಅಂತೇಳಿ ದೊಡ್ಡದಾಗೆ ಆಯಿತು. ಥ್ಯಾಂಕ್ ಯು ಸರ್. ಮದುವೆಗೆ 108 ವಿಘ್ನಗಳಂತೆ, ಹಾಗಾಯ್ತು ಸರ್, ಮಾತಾಡಿ. ಮಾಧ್ಯಮದ ಮಿತ್ರರಿಗೂ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ, ಮೊದಲನೇದಾಗಿ ನಮ್ಮ ಕವಿ ಮಂಜು ಅವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ದಿಢೀರ್ನೆ ಕರೆ ಮಾಡಿಬಿಟ್ಟು ಸರ್ ಮಿಸ್ಗೈಡ್ ಆಗ್ಬಿಟ್ಟೈತೆ ಸರ್ ಅಂತಂದರು. ಏನು ಮಂಜು ಮಿಸ್ಗೈಡು ಅಂತ ಕೇಳಿದೆ. ನನಗೆ ಅರ್ಥ ಆಗಲಿಲ್ಲ. ಅವರು ಸಿನಿಮಾ ಟೈಟ್ಲನ್ನ ನನಗೆ ಕರೆ ಮಾಡಿ ಹೇಳಿದ್ರು, ಮಿಸ್ಗೈಡ್ ಅಂತ ಒಂದು ಸಿನಿಮಾ ಮಾಡ್ತಿದ್ದೀನಿ ಸರ್ ಅಂತ. ಆ ಟೈಟ್ಲ್ ಹೇಳಿದಾಗಲೇ ಖುಷಿ ಆಯ್ತು ನನಗೆ. ತುಂಬ ಅದ್ಭುತವಾಗಿದೆ ಮಂಜು, ಮಿಸ್ಗೈಡು ಭಾಳ ಅಟ್ರಾಕ್ಟಿವ್ ಆಗಿದೆ ಟೈಟ್ಲು, ಒಳ್ಳೇದಾಗಲಿ ಅಂತ ಹೇಳಿದೆ. ಅವಾಗ ಅವರೆಲ್ಲ ಸರ್ ಇದರಲ್ಲಿ ಒಂದು ಉತ್ತಮವಾದ ಕ್ಯಾರೆಕ್ಟರ್ ಇದೆ, ನೀವು ಆ ಕ್ಯಾರೆಕ್ಟರ್ನ ಪ್ಲೇ ಮಾಡ್ಬೇಕು ಸರ್ ಅಂತಂದರು. ಫೋನಲ್ಲಿ ಹೇಳಿದ್ರು ಈ ಥರ ಕಂಟೆಂಟ್ ಇದೆ ಸರ್, ಕ್ಯಾರೆಕ್ಟರ್ ಈ ಥರ ಇದೆ ಅಂತ. ಇಷ್ಟ ಆಯಿತು ಕ್ಯಾರೆಕ್ಟರ್ಗೆ, ತುಂಬ ಅದ್ಭುತವಾದ ಪಾತ್ರ ಅದು. ನಾನು ಸುಮಾರು ಇಲ್ಲಿವರೆಗೂ ಒಂದು 25 ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ, ಅದರಲ್ಲೆಲ್ಲ ಬರೀ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೆ. ಈ ಪಿಕ್ಚರಲ್ಲಿ ಒಂದು ಭಾವನಾತ್ಮಕವಾದ ಪಾತ್ರ ಮಾಡೋದಕ್ಕೆ ಮಂಜು ಕವಿ ಅವರು ಅವಕಾಶ ಮಾಡಿಕೊಟ್ರು. ಭಾಳ ಇಷ್ಟಪಟ್ಟು ಖುಷಿಯಿಂದ ಪಾತ್ರ ಮಾಡಿದ್ದೀನಿ. ಜೊತೆಗೆ ಈ ಚಿತ್ರದಲ್ಲಿ ನಾಯಕ ನಿತಿನ್ ಅವರು ಮತ್ತು ನಮ್ಮ ಸುಬ್ಬಸ್ ಅವರು ಅತ್ಯುತ್ತಮವಾಗಿ ಅಭಿನಯ ಮಾಡಿದ್ದಾರೆ. ಸಿನಿಮಾ ಪೂರ್ತಿ ನೋಡಿದೆ, ಒಳ್ಳೆ ಕಂಟೆಂಟ್ ಇದೆ, ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂಥ ಒಂದು ಸಬ್ಜೆಕ್ಟ್ನ ತೊಗೊಂಡು ಮಂಜು ಕವಿಯವರು ನಿರ್ದೇಶನ ಮಾಡಿದ್ದಾರೆ. ಅವ್ರ ಬಗ್ಗೆ ನೆಚ್ಚಿಗೆ ಹೇಳುವಂಗಿಲ್ಲ ಬಿಡಿ. ಕತೆ ಅವ್ರದ್ದು, ಚಿತ್ರಕಥೆ, ನಿರ್ದೇಶನ, ಸಾಹಿತ್ಯ, ಸಂಭಾಷಣೆ ಓವರಾಲ್ ಅವರೇ ಮಾಡಿದ್ದಾರೆ. ಸಕಲ ಕಲ ವಲ್ಲವ ಅವರು ಮಂಜು ಕವಿಯವರು. ಜೊತೆಗೆ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಿಗೆ ಆಗಮನಿಸಿರೋ ನಮ್ಮ ಕವಿರತ್ನ ಅವರು ಬಂದಿದ್ದಾರೆ. ಅವರು ನನ್ನ ಹಳೆಯ ಚಿತ್ರದಲ್ಲಿ ನಾನು ಒಂದು ಸಿನಿಮಾ ಮಾಡಿದ್ದೆ, ಆ ಚಿತ್ರದಲ್ಲಿ ಅವರು ಒಂದು ಉತ್ತಮವಾದ ಗೀತೆನ ಮಾಡಿಕೊಟ್ಟಿದ್ರು. ಸೊ ಅದು ತುಂಬ ಹಿಟ್ಟಾಯಿತು ಗೀತೆ. ಸೊ ಓವರಾಲ್ ಮಿಸ್ಗೈಡ್ ತುಂಬ ಅದ್ಭುತವಾಗಿ ಚಿತ್ರ ಮೂಡಿ ಬಂದಿದೆ. ಚಿತ್ರದ ನಿರ್ಮಾಪಕರಾದ ನಾಗರಾಜ್ ಅವ್ರಿಗೆ, ಸುಬ್ಬಸ್ ಅವ್ರಿಗೆ ಮತ್ತು ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ. ಚಿತ್ರ ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗ್ತಾ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಸರ್ ಪಾತ್ರ ಇದು ನಾಯಕಿಯ ತಂದೆ ಪಾತ್ರದಲ್ಲಿ ಅಭಿನಯಿಸಿದ್ದೀನಿ. ಅದು ಹೇಳಿದ್ರೆ ಚೆನ್ನಾಗಿರಲ್ಲ, ಮಂಜು ಅವ್ರು ಹೇಳಿದಂಗೆ ಅದನ್ನು ಸ್ಕ್ರೀನ್ ಮೇಲೆ ನೋಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಒಟ್ಟಿನಲ್ಲಿ ಪಾತ್ರ ಅಂತೂ ಅದ್ಭುತವಾಗಿದೆ. ನಾನೇ ನಿರೀಕ್ಷೆ ಮಾಡಿರಲಿಲ್ಲ, ಅಷ್ಟು ಚೆನ್ನಾಗಿದೆ ಪಾತ್ರ. ಒಳ್ಳೆ ಕಂಟೆಂಟ್ ಇರುವಂಥ ಚಿತ್ರ, ಪಾತ್ರ ಕೂಡ ಅದ್ಭುತವಾಗಿದೆ ಸರ್. ಮಂಜು ಸರ್ ಹತ್ರ ಹೇಳಿದ್ದೆ ನಾನು, ಸರ್ ಈ ಥರ ಆ್ಯಕ್ಟ್ ಮಾಡ್ತಾಯಿದ್ದೆ ಅಂತ ಹೇಳ್ಬಿಟ್ಟು ಹೇಳಿದೆ. ಅವರು ಸೀರಿಯಸ್ ಆಗಿ ತಗೊಂಡು ಮಾರನೇ ದಿವಸ ನನಗೆ ಕರೆದ್ರು. ಒಂದೇ ದಿವಸ ಅಷ್ಟೇ ಕೇಳಿದವರು, ಮಾರನೇ ದಿವಸ ನನ್ನ ಶೂಟಿಂಗ್ ಸ್ಪಾಟ್ ಕರೆಸ್ಬಿಟ್ಟು ನನ್ನ ನೆಗೆಟಿವ್ ಪಾರ್ಟ್ ಕೊಟ್ಟರು, ಅವರು ಹೇಳಿಸ್ಕೊಟ್ರು. ರಿಯಲಿ ಗ್ರೇಟ್ ಸರ್, ಥ್ಯಾಂಕ್ ಯು ಸರ್ ಮಂಜು ಸರ್. ಆಮೇಲೆ ಅದೇ ಸರ್, ಇನ್ನೇನಿಲ್ಲ, ಅಷ್ಟೇ ಸರ್, ಇನ್ನೇನಿಲ್ಲ. ಸಿನಿಮಾದಲ್ಲಿ ಅವ್ರ ಜೊತೆ ನಾನು 2ನೇ ಮೂವಿ ನಾನು ಆ್ಯಕ್ಟ್ ಮಾಡ್ತಾ ಇರೋದು. ಸಿನಿಮಾ ತುಂಬ ಖುಷಿ ಆಗ್ತಾ ಇದೆ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್. ಫಸ್ಟ್ ಸಿನಿಮಾ ಯಾವುದಮ್ಮ? ಸರ್ ಟೆಂಪರ್ ಅಂತ ಒಂದು ಮೂವಿ ಮಾಡಿದ್ದೆ, ಇವ್ರ ಪ್ರೊಡಕ್ಷನಲ್ಲೇ ಮಾಡಿದ್ದೆ, ಇವರು ಡೈರೆಕ್ಷನಲ್ಲೇ ನಾನು ಮಾಡಿದ್ದೆ.
ನಾನಿಲ್ಲಿ ಒಂದು ಪಾತ್ರ ಮಾಡ್ತಾ ಇದ್ದೀನಿ, ಹೀರೋದು ಫ್ರೆಂಡ್ ಆಗಿ. ನೆಗೆಟಿವ್ ಆಗಿ ಫಸ್ಟ್ ಕಾಣಿಸ್ಕೊಳ್ತೀನಿ, ಆಮೇಲೆ ನೆಕ್ಸ್ಟ್ ಇದರಲ್ಲಿ ಒಳ್ಳೆ ಅಂದರೆ ನನ್ನ ನೆಗೆಟಿವ್ನೆಸ್ ಏನಿದೆ ಹೋಗ್ತಾ ಹೋಗ್ತಾ ಅದು ಒಳ್ಳೆ ರೀತಿ ಕಾಣಿಸ್ಕೊಳ್ಳುತ್ತೆ. ಸಾಂಗ್ ಬಗ್ಗೆ ಮಾತಾಡೋಣ. ಸಾಂಗ್ ಮಂಜು ಸರಿ ಮಾಡ್ತಿರಲ್ಲ, ಅವ್ರದ್ದು ರೆಗ್ಯುಲರ್ ಅವರೇ ವರ್ಕ್ ಮಾಡ್ತೀನಿ, ನಾನು ಅವ್ರಿಗೆ ಅರೇಂಜ್ ಮಾಡ್ತೀನಿ, ಮ್ಯೂಸಿಕ್ ಪ್ರೋಗ್ರಾಮ್ ಎಲ್ಲ ಮಾಡ್ತೀನಲ್ಲ. ಸೊ ಹಂಗಾಗಿ ಇದಕ್ಕೆ ನೀವು ಮಾಡ್ಬಿಡಿ ಸರ್ ಅಂತ ಹೆಸರು ಹಾಕಿ ಮಾಡಿಸೋರು ಅಷ್ಟೇ ಸರ್. ಮ್ಯೂಸಿಕ್ ಅವರೇ ಮಾಡಿರೋದಾ? ಸಾಂಗ್ ಸರ್ ಅವ್ರ ರೆಗ್ಯುಲರ್ ಸಿನಿಮಾಗಳು ಅವರೇ ಮಾಡೋದು ಸರ್. ನಾವು ವರ್ಕ್ ಮಾಡ್ತೀನಿ ನಾನು ಅವ್ರಿಗೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ನಾನು ಮಾಡಿದೆ ಸರ್. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಹಾಂ ಸರ್. ಅದ್ರ ಜೊತೆಗೆ ನಮ್ಮ ಕವಿರತ್ನ ರಾಜೇಂದ್ರ ಪ್ರಸಾದ್ ಅವ್ರಿಗೆ ತುಂಬ ಹೃದಯದ ನಮಸ್ಕಾರಗಳು ಹೇಳ್ತಾ, ಮಂಜು ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಆ್ಯಕ್ಚುಲಿ ಕಜಿನ್ ಬ್ರದರು. ಟೆಂಪರ್ ನೋಡಿದ್ಮೇಲೆ ನಾನು ಹೀರೋ ಆಗಬೇಕು ಮಂಜು ಅಂತ ಕೇಳಿದಾಗ, ಅಣ್ಣ ನಿನ್ನ ಹೀರೋ ಮಾಡ್ತೀನಿ ಅಂದ. ಟೆಂಪರ್ ಆಯಿತು, ಈಗ ಮಿಸ್ಗೈಡ್ ಆಯಿತು, ನೆಕ್ಸ್ಟ್ ಆಲ್ರೆಡಿ ಟೈಟಲ್ ರಿಜಿಸ್ಟರ್ ಮಾಡಿಸಿದ್ವಿ. ಕಂಟೆಂಟ್ ಸ್ಟೋರಿ ಅವ್ರದ್ದೇ, ಸ್ಟೋರಿ ಮ್ಯೂಸಿಕ್ಕು ಎಲ್ಲ ಅವರೇ. ಈ ಇಂಡಸ್ಟ್ರಿ ಬರಬೇಕಾದ್ರೆ ನಮ್ಮದೇ ಬ್ಯಾನರಲ್ಲಿ ನಾವೇ ಮಾಡ್ತಾ ಇದ್ದೀವಿ ಪಿಕ್ಚರು. ಮಂಜು ಕವಿ ಇರೋದ್ರಿಂದ ನಾನು ಹೀರೋ ಆಗ್ಬೇಕಂತ ಅಂದ್ಕೊಂಡೆ. ಅವ್ರಿಲ್ಲೇನಂದ್ರೆ ನನ್ನ ಭವಿಷ್ಯ ಹೀರೋ ಆಗ್ತಿದ್ನಿಲ್ಲ ಗೊತ್ತಿಲ್ಲ, ಮಂಜು ಕವಿರಿಂದನೇ ಒಂದು ಹೀರೋ ಆಗಬೇಕು ಅಂತ ಅಂದ್ಕೊಂಡೆ. ಅವರು ಅದಕ್ಕೆಲ್ಲ ಸಾಥ್ ಕೊಟ್ಟಿದ್ದಾರೆ. ಸೊ ವೆರಿ ಟ್ಯಾಲೆಂಟೆಡ್ ಪರ್ಸನ್. ನಾನು ನೋಡಿದ ಪೈಕಿ ಪ್ರತಿಯೊಂದು ಈ ಮ್ಯೂಸಿಕ್ ಇರ್ಬೋದು, ಡೈರೆಕ್ಷನ್ನು, ಸ್ಕ್ರೀನ್ ಪ್ಲೇ, ವಿತಿನ್ ನಾನು ಜರ್ನಿ ಮಾಡಬೇಕಾದ್ರೆ ವಿತಿನ್ ಒಂದು ಕ್ಷಣದಲ್ಲೇ ಸಾಂಗ್ ಬರೆದ್ಬಿಡ್ತಾರೆ. ನಾನು ಯಾರು ಆ ಥರ ಒಂದು ಟ್ಯಾಲೆಂಟೆಡ್ ಪರ್ಸನ್ದಲ್ಲಿ ಜರ್ನಿ ಮಾಡಿಲ್ಲ. ಸೊ ವೆರಿ ಗುಡ್ ಪರ್ಸನ್ ಆ್ಯಂಡ್ ವೆರಿ ಆನೆಸ್ಟ್ ಪರ್ಸನ್ ಆ್ಯಂಡ್ ಅದ್ರ ಜೊತೆಗೆ ವೆರಿ ನಾಲೆಡ್ಜ್ ಪರ್ಸನ್. ಸೊ ಇವ್ರ ಜೊತೆಗೆ ಮೂವಿ ಮಾಡಬೇಕಂದ್ರೆ ನನಗೂ ಭಾಳ ಕುತೂಹಲ ಇದೆ. ಅವರ ಜೊತೆಗೆ ಜರ್ನಿ ಮಾಡ್ತಾನೆ ಇರ್ತೀನಿ, ಯಾವುದೇ ಫಂಕ್ಷನಲ್ಲಿ, ಯಾವುದೇ ಶೂಟಿಂಗ್ ಇರಲಿ. ಸೊ ಅವರ ಡೆಡಿಕೇಶನ್ ಆಗಿರ್ಬೋದು, ಅವರ ಥಿಂಕಿಂಗ್ ಇರ್ಬೋದು. ಸೊ ನಿದ್ದೆ ಮಾಡೋ ಭವಿಷ್ಯ ನನಗೆ ಒಂದು 4 hours ನಿದ್ದೆ ಮಾಡ್ತಾರೆ ಅನ್ಕೊತೀನಿ ನಾನು ಅಷ್ಟೇ. 12 ಗಂಟೆಗೆ ನಿದ್ದೆ ಮಾಡ್ತಾರೆ, 12 ಗಂಟೆಗೆ ಮಲ್ಕೊಂಡ್ರೆ ಬೆಳಿಗ್ಗೆ ಆಲ್ರೆಡಿ ಒಂದು 6 o'clock ಎದ್ದು ವಾಕಿಂಗ್ ಮಾಡ್ತಾ ಇರ್ತಾರೆ. ಈ ಏಜಲ್ಲಿ ನೋಡಿ ಎಷ್ಟು ಎನರ್ಜೆಟಿಕ್ ಆಗಿದ್ದಾರೆ ಅವರು, ವಂಡರ್ಫುಲ್ ಇದ್ದಾರೆ. ಏಜ್ ಹೇಳಲ್ಲ, ಅವ್ರಿಗೆ ಏಜ್ ಕಾಣಲ್ಲ. ಸೊ ಹಿಂಗೆ ಚೆನ್ನಾಗಿ ಹಿಂಗೆ ಕಂಟಿನ್ಯೂ ಆಗಿ ಮೂವಿ ಮಾಡಲಿ. ಸೊ ಇದರ ಜೊತೆಗೆ ಸುಬ್ಬು ಅವ್ರಿಗೆ, ನಿತೀಶ್ ಅವ್ರಿಗೆ, ಈ ಡೈರೆಕ್ಟರ್ ಅವ್ರಿಗೆ, ಪ್ಲಸ್ ನಿರ್ಮಾಪಕರಿಗೆ ಒಳ್ಳೆ ದುಡ್ಡು ಮಾಡಲಿ, ಇದಕ್ಕೆಲ್ಲ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅಂತೆಲ್ಲ ಅಂದರೆ ಕಷ್ಟ ಆಗುತ್ತೆ, ಅಷ್ಟೆಲ್ಲ ಹಿರಿಯ ಅಲ್ಲ ನಾನು. ಆದ್ರೂ ಗುರುಗಳು ಅಂದ್ಬಿಟ್ಟು ಒಂದು ಹಾಡು ಬರೆಯೋಕ್ಕೆ ಕೊಟ್ಟಿಲ್ಲ. ಭಾಳ ಮೊದಲಿಗೆ ಮಂಜು ಕವಿ ಸುಮಾರು ಕೆಲವು ವರ್ಷಗಳಿಂದ ಪರಿಚಯ ನನಗೆ. ಏನೋ ಮಾಡ್ತಾನೆ, ಅದೇನೋ ಹಾಡು ತರ್ತಾನೆ, ಸಾರ್ ದುಂಬಾಲ ಬಿದ್ದು ತೋರಿಸ್ಬೇಕು, ಈ ಆಲ್ಬಮ್ ತೋರಿಸ್ಬೇಕು, ಮತ್ತು ಇನ್ನೇನೋ ಮಾಡ್ಕೊಂಬರ್ತಾನೆ. ಹೀಗೆ ಆತನ ಉತ್ಸಾಹ ನನಗೆ ಭಾಳ ಇಷ್ಟ ಆಯಿತು. ಟೆಂಪರ್ ಅನ್ನೋ ಸಿನಿಮಾ ಮತ್ತು ಈಗ ಮಿಸ್ಗೈಡ್ ಸ್ವಲ್ಪ ಕನ್ನಡ ಟೈಟ್ಲು ಇಟ್ಕೊಂಡು ಮಾಡಲಿ ಅಂತ ತಮಾಷೆಗೆ ಅಂದೆ. ಸಿನಿಮಾ ಮಿಸ್ಗೈಡ್ ಏನು ಟ್ರೈಲರ್ ನೋಡಿದ್ವಿ. ನನಗೆ ನಿತೀಶ್ ಭಾಳ ಸುಮಾರು 2-3 ವರ್ಷದಿಂದ ಪರಿಚಯ, ನಾಗರಾಜ್ ಸರ್ ಅಷ್ಟೇ. ಆದರೆ ಇವ್ರು ಈ ಮಿಸ್ಗೈಡ್ ಮಾಡಿದ್ದಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ, ಹೇಳೇ ಇರಲಿಲ್ಲ ನಿತೀಶ್. ಆಮೇಲೆ ಮಂಜು ಕವಿ ಹೇಳಿದ್ಮೇಲೆ ಗೊತ್ತಾಯಿತು. ನಾನು ಮಂಜು ಈ ಮಿಸ್ಗೈಡ್ ಅಂದ ತಕ್ಷಣ ನಾನೇನು ಅಂದ್ಕೊಂಡೆ, ಯಾವುದೋ ಮಿಸ್ಸು ಗೈಡ್ ಇರಬೇಕು, ಹಂಗೆ ನಮ್ಮನ್ನು ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅಂತ. ಆದರೆ ಇದು ಬೇರೆ ಥರದ್ದೇ ಮಿಸ್ಗೈಡ್. ಒಳ್ಳೇದಾಗಲಿ. ರೈಟರ್ ಅಂತಂದರೆ ಹೂ ಶೋಸ್ ರೈಟ್ ವೇ ಅಂತ, ರೈಟರ್ ಅಂದರೆ ಹಾಗಂತ ನಾನೊಂದು ಒಂದು ಭಾವನೆ ಅದು. ಸೊ ನಾವು ಸರಿಯಾದ ದಾರಿಯನ್ನು ತೋರಿಸ್ಬೇಕು, ಮಿಸ್ಗೈಡ್ ಆಗದೆ
ಸರಿಯಾದ ದಾರಿಯಲ್ಲಿ ಹೋಗಲಿ. ಯಾಕೆಂದರೆ ಇವತ್ತು ಅನೇಕ ಸಿನಿಮಾಗಳು ನಿಮಗೆಲ್ಲ ಗೊತ್ತಿದೆ, ವಾರಕ್ಕೆ 12-13 ಸಿನಿಮಾಗಳು ಬಿಡುಗಡೆ ಆಗ್ತಾ ಇರುವಂಥ ಹೊತ್ತಿನಲ್ಲಿ ಸಿನಿಮಾ ಮಾಡುವುದು ಒಂದು ಕಡೆ ಆದರೆ ಸಿನಿಮಾ ರಿಲೀಸ್ ಮಾಡೋದು ಇನ್ನೊಂದು ಸ್ಕ್ರಿಪ್ಟ್. ಅದು ಸೊ ಆ ರಿಲೀಸ್ ಮಾಡುವ ಹಂತದಲ್ಲಿ ಸಿಕ್ಕಾಪಟ್ಟೆ ಪಬ್ಲಿಸಿಟಿ ಬೇಕು ಮತ್ತು ರೀಚ್ ಮಾಡ್ಬೇಕು. ಈಗ ಮಂಜು ಹೇಳಿದಾಗೆ ಹಾವು ಮುಂಗಿಸಿ ಕತೆ ಇದೆ, ಅದರಂತೆ ಮಿಸ್ಗೈಡ್ ಆಗೋದು ಅನ್ನೋದು ಮತ್ತು ಅದರಿಂದ ಏನಾಗುತ್ತೆ ಅನ್ನೋ ಇನ್ನೊಂದು ಸಂದೇಶ ಇಟ್ಕೊಂಡಿದ್ದಾರೆ. ಈ ಸಂದೇಶ ಜನಕ್ಕೆ ತಲುಪಬೇಕು ಅಂತಂದರೆ ಮೊದಲು ಸಿನಿಮಾ ಜನಕ್ಕೆ ತಲುಪಬೇಕು. ಮಿಸ್ಗೈಡ್ ಅಂತ ಒಂದು ಸಿನಿಮಾ ಇದೆ ಅನ್ನೋದು ಮೊದಲಿಗೆ ಜನಕ್ಕೆ ತಲುಪಬೇಕು. ಅದಕ್ಕೆ ಇವತ್ತಿನ ಈ ಪ್ರೆಸ್ ಮೀಟ್ ಭಾಳ ಅರ್ಥಪೂರ್ಣವಾಗಿ ನೀವೆಲ್ಲರೂ ಮಿಸ್ಗೈಡನ್ನು ಎಲ್ರಿಗೂ ತಲುಪಿಸ್ತೀರಿ ಅನ್ನೋ ಭರವಸೆ ಇದೆ. ಅದರ ಜೊತೆಗೆ ಇನ್ನಷ್ಟು ಪಬ್ಲಿಸಿಟಿ ಮಾಡಿ ಸಿನಿಮಾ ಒಳ್ಳೆಯ ಮಟ್ಟಕ್ಕೆ ಜನಕ್ಕೆ ರೀಚ್ ಆಗಿ ಒಳ್ಳೊಳ್ಳೆಯ ಸಿನಿಮಾಗಳನ್ನು ಜನ ಮಾತಾಡ್ತಿದ್ದಾರೆ ಇವತ್ತು. ಹಾಗೆ ಈ ಸಿನಿಮಾ ಕೂಡ ಜನ ಮಾತಾಡೋ ಹಾಗಾಗಲಿ, ನಾಗರಾಜ್ ಸರ್ಗೆ, ಸುಬ್ಬು ಸರ್ಗೆ ಹೆಚ್ಚು ಹಣ ಬರಲಿ ಮತ್ತು ಅವರು ನಾಯಕರಾಗಿ ಪಾತ್ರ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಅವರ ಪಾತ್ರನ ನೋಡಿ ಇನ್ನಷ್ಟು ಬೇರೆ ಥರದ ಸಿನಿಮಾಗಳು ಸಿಗೋವಂತಾಗಲಿ ನಿತೇಶ್ ಅವ್ರಿಗೆ ಮತ್ತು ಸುಬ್ಬು ಅವ್ರಿಗೆ. ಇನ್ನು ನನ್ನ ಭಾಳ ಆತ್ಮೀಯ ಮಾಸ್ ಮಾದ ಆಗಲಿ, ಜಗದೀಶ್ ಕೊಪ್ಪ ಅವರಾಗಲಿ, ವಿನು ಮನಸ್ಸು ಆಗಲಿ, ಇನ್ಯಾರನ್ನು ಬಿಟ್ಟು ಆ ಕಡೆ ಮತ್ತು ಎಡಿಟ್ರು ಎಲ್ಲರೂ ಕೂಡ ಎಲ್ಲ ನುರಿತ ಸಿನಿಮಾ ತಂತ್ರಜ್ಞರು ಇವರೆಲ್ಲ ಇರೋದರಿಂದ ಸಿನಿಮಾ ಇನ್ನಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ನಾನು ಭಾವಿಸ್ತೀನಿ. ಸಿನಿಮಾಗೆ ಒಳ್ಳೆಯದಾಗಲಿ, ಶುಭಾಶಯ ಹೇಳೋದಕ್ಕೆ ಅಂತಲೇ ಬಂದಿದ್ದೆ. ಒಳ್ಳೆಯದಾಗಲಿ, ಸಿನಿಮಾ ದೊಡ್ಡ ಯಶಸ್ವಿ ಆಗಲಿ ಅಂತ ಹಾರೈಸ್ತೀನಿ. ಆಲ್ ದ ಬೆಸ್ಟ್.